ನಿಮ್ಮ ಸಂವಿಧಾನ ಓದಿಲ್ವೇನ್ರಿ ನೀವು? ಸಂವಿಧಾನದಲ್ಲಿ ಎಲ್ಲಿದೆ ಗೊತ್ತಾ ನಿಮಗೆ? ನಾನು ತೋರಿಸ್ಲಾ? ಬನ್ನಿ, ನಾನು ತೋರಿಸ್ತೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಭಾರತದ ಸಂವಿಧಾನ ಇದು. ಮೊದಲು ಈ ಸಂವಿಧಾನವನ್ನ ನೀವು ಏನ್ ಕಿಸೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀರಲ್ಲ, ಅದನ್ನ ಬಿಟ್ಟು ಈ ಭಾರತದ ಸಂವಿಧಾನವನ್ನ ತಗೊಂಡು ಪ್ರತಿಯೊಬ್ಬ SP ಅವ್ರ ಕೈಲಿ, DCP ಅವ್ರ ಕೈಲಿ, ಮತ್ತೆ ನಿಮ್ ಕಮಿಷನರ್ ಅವ್ರ ಕೈಲಿ ಕೊಡಿ ಇದನ್ನ. ಮತ್ತೆ ಯಾವನೋ ಕೇಳ್ತಾನಲ್ಲ, ಗೋವನ್ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಥವಾ ಗೋ ಯಾರು ಹೇಳಿದ್ದು ನಿಮಗೆ? ಅಲ್ಲಿ ಹೋಗಿ ಕೊಡೋ ಕೇಳಿ, ಪ್ರತಿಯೊಬ್ಬನಿಗೂ ಯಾವನ್ ಪ್ರಶ್ನೆ ಮಾಡ್ತಾನೆ ಅವನಿಗೆ. ಇದು ಭಾರತದ ಸಂವಿಧಾನದ ಪ್ರತಿ. ಈ ಭಾರತದ ಸಂವಿಧಾನದ ಪ್ರತಿಯಲ್ಲಿ ಗೋಹತ್ಯೆಯನ್ನು ನಿಷೇಧಿಸಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ವಾ ಸಂವಿಧಾನ ಬರೆದಿದ್ದು? ನೋಡಿ, ಇಲ್ಲಿ ಬರೆದಿದ್ದಾರೆ. ಆರ್ಟಿಕಲ್ 48, ಸಂವಿಧಾನದ ಆರ್ಟಿಕಲ್ 48 ನಲ್ಲಿ ಏನಂತ ಬರೆದಿದ್ದಾರೆ? ಕೃಷಿ ಮತ್ತು ಪಶು ಸಂಗೋಪನೆಯ ಸಂಘಟನೆ. ರಾಜ್ಯವು ಕೃಷಿಯನ್ನು ಮತ್ತು ಪಶು ಸಂಗೋಪನೆಯನ್ನು ಆಧುನಿಕ ಮತ್ತು ವೈಜ್ಞಾನಿಕ ರೀತಿಯಲ್ಲಿ ಸಂಘಟನೆಗೊಳಿಸುವುದಕ್ಕಾಗಿ ಪ್ರಯತ್ನಿಸತಕ್ಕದ್ದು ಮತ್ತು ವಿಶೇಷವಾಗಿ ತಳಿಗಳನ್ನು ಸಂರಕ್ಷಿಸಿ ಸುಧಾರಣೆಗೊಳಿಸುವುದಕ್ಕಾಗಿ ಹಸುಗಳ ಮತ್ತು ಕರುಗಳ ಹಾಗೂ ಇತರ ಹಾಲು ಕೊಡುವ ಮತ್ತು ಭಾರ ಎಳೆಯುವ ಜಾನುವಾರುಗಳ ವಧೆಯನ್ನು ನಿಷೇಧಿಸುವುದಕ್ಕಾಗಿ ಕ್ರಮ ಕೈಗೊಳ್ಳತಕ್ಕದ್ದು. ಇದನ್ನ ಸಂವಿಧಾನದ ಆರ್ಟಿಕಲ್ 48 ನಲ್ಲಿ ಬರೀಲಾಗಿದೆ. ಪುನೀತ್ ಕೆರೆಹಳ್ಳಿ ಹೇಳ್ತಾ ಇರೋದಲ್ಲ, RSS ಹೇಳ್ತಾ ಇರೋದಲ್ಲ. ಬೆಳಗ್ಗೆ ಎದ್ರೆ RSS ಬಗ್ಗೆ ಮಾತಾಡ್ತಿರಲ್ಲ. ಪುನೀತ್ ಕೆರೆಹಳ್ಳಿ ಅವರೇ ಸಂವಿಧಾನದ ಪುಸ್ತಕ ಇಟ್ಕೊಂಡು ಸಂವಿಧಾನದ ಆರ್ಟಿಕಲ್ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಜಾನುವಾರುಗಳ ರಕ್ಷಣೆ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ. ಪುನೀತ್ ಕೆರೆಹಳ್ಳಿ ಅವರೇ, ಸಂವಿಧಾನದ ಪುಸ್ತಕ ಇಟ್ಕೊಂಡು ಮಾತನಾಡ್ತಾ ಇದ್ದೀರಲ್ಲ, ಆ ಸಂವಿಧಾನದ ಪುಸ್ತಕದಲ್ಲಿ ಜಾನುವಾರುಗಳ ಹತ್ಯೆ ನಿಷೇಧ ಅಂತ ಹೇಳ್ತಾ ಇದ್ದೀರಲ್ಲ. ಈ ದೇಶದಿಂದ ಹೊರಗಡೆ ದೇಶಕ್ಕೆ ರಫ್ತಾಗ್ತಾ ಇರುವಂತದ್ದು ಭಾರತ ದೇಶದ ಜಾನುವಾರುಗಳ ಮಾಂಸ. ಯಾಕೆ? ಕರ್ನಾಟಕದ ಗೃಹ ಸಚಿವರನ್ನ ಕೇಳ್ತಾ ಇರುವಂತಹ ಪುನೀತ್ ಕೆರೆಹಳ್ಳಿಯವರು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರನ್ನ, ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರನ್ನ ಯಾತಕ್ಕೆ ಕೇಳ್ತಾ ಇಲ್ಲ? ಅದು ಯಾವ ಜಾನುವಾರುಗಳು ಅಲ್ವಾ? ನಿಮ್ಮ ಪ್ರಕಾರ ಜಾನುವಾರು ಅಂತಂದ್ರೆ ಗೋ ಒಂದೇನೆ, ಗೋಮಾತೆ ಒಂದೇನೆ. ಜಾನುವಾರುಗಳು ಇವತ್ತು ಏನು ಸಂವಿಧಾನ ಪುಸ್ತಕದಲ್ಲಿ ಏನು ಕೃಷಿಗೆ ಬಳಸುವಂತಹ ಜಾನುವಾರುಗಳು ಅಂತಂದ್ರೆ ಎಮ್ಮೆನೂ ಹೌದು, ಕೋಣವೂ ಹೌದು, ಎತ್ತು ಹೌದು, ಹಸುನು ಹೌದು. ಯಾಕೆ? ನೀವೇ ಹೇಳಿದ್ರಲ್ಲ, ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರಲ್ಲ, 50,000 ಕೋಟಿ ಬೀಫ್ ರಫ್ತಾಗಿದೆ ಅಂತೇಳಿ ಪ್ರಮೋದ್ ಮುತಾಲಿಕ್ ಅವರು ಹೇಳಿದ್ರು. ಮಿಸ್ಟರ್ ಚಕ್ರವರ್ತಿ ಸುಲಿಬೆಲೆ ಹೇಳಿದ್ರು, ಕರೋ ಬೀಫ್ ರಫ್ತಾಗ್ತಾ ಇದೆ ಅಂತ ಹೇಳಿದ್ರು, ಮಿಕ್ಸ್ ಆಗ್ತಾ ಇದೆ ಅಂತ ಹೇಳಿದ್ರು. ವಾಮನಾಚಾರ್ಯರವರು ಹೇಳಿದ್ರು. ಇವತ್ತು ಇಡೀ ಪ್ರಪಂಚಕ್ಕೆ ನಂಬರ್ 1 ಸ್ಥಾನಕ್ಕೆ ಹೋಗ್ತಾ ಇರುವಂತಹ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ಭಾರತ. ಅದ್ಯಾವುದು ಜಾನುವಾರುಗಳಲ್ಲ. ಸಂವಿಧಾನದ ಪುಸ್ತಕ ಇಟ್ಕೊಂಡು ಕುತ್ಕೊಂಡ್ಬಿಟ್ಟು ಪ್ರಿಯಾಂಕಾ ಖರ್ಗೆ ಅವರಿಗೆ ಚಾಲೆಂಜ್ ಆಗ್ತಿರಲ್ಲ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಚಾಲೆಂಜ್ ಹಾಕಕ್ಕಾಗಲ್ವಾ? ನಿಮ್ಮನ್ನು ಯಾಕೆ ಜನ ನಂಬಲ್ಲ ಗೊತ್ತೇನ್ರಿ? ನಿಮ್ಮ ಮಾತನ್ನ ಯಾಕೆ ಜನ ನಂಬಲ್ಲ ಗೊತ್ತಾ? ನೀವು ಹಿಂದುತ್ವ ಹೋರಾಟಗಾರರು, ಹಿಂದೂ ಧರ್ಮ ಅಪಾಯದಲ್ಲಿದೆ, ಗೋವನ್ನ ರಕ್ಷಣೆ ಮಾಡ್ತೀನಿ ಅಂತಿರಲ್ಲ, ಮತ್ತೊಂದು ಕಡೆ ಹೋಗಿ ಒಂದು ರಾಜಕೀಯ ಪಕ್ಷದ ಪರವಾಗಿ ನಿಂತ್ಕೊಳ್ತಾ ಇದ್ದೀರಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನ ಯಾರೂ ನಂಬಲ್ಲ. ಯಾಕೆ? ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀರಲ್ಲ, ಒಬ್ಬ ಭಾರತೀಯ ಜನತಾ ಪಕ್ಷದವರ ಮುಖಂಡರುಗಳಾಗ್ಲಿ, ಶಾಸಕರಾಗ್ಲಿ, ಮಾಜಿ ಶಾಸಕರಾಗ್ಲಿ ಯಾರಾದರೂ ನಿಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರಾ? ಬರ್ತಾ ಇಲ್ಲ. ಯಾಕೆ? ಅವರೇ ಇವತ್ತು ಗೋವನ್ನ ರಫ್ತು ಮಾಡ್ತಾ ಇರ್ಬೋದು. ಪುನೀತ್ ಕೆರೆಹಳ್ಳಿ ಅವರೇ, ಸಂವಿಧಾನವನ್ನ ಇಟ್ಕೊಂಡು ಮಾತನಾಡ್ತಾ ಇದ್ದೀರಲ್ಲ. ಇವತ್ತು ಮುಸಲ್ಮಾನರು ಹೇಳ್ತಾ ಇದ್ದಾರೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ. ಅದು ನಿಮಗೆ ಇಷ್ಟ ಇಲ್ಲ. ನಿಮಗೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡೋದಕ್ಕೆ ನಿಮಗೆ ಇಷ್ಟ ಇಲ್ಲ. ಪುನೀತ್ ಕೆರೆಹಳ್ಳಿ ಅವರೇ, ನೀವು ಕೊಂಕಣ ಸುತ್ತಿ ಮೈಲಾರಕ್ಕೆ ಬರುವಂತಹ ಆಟ ಆಡ್ತಾ ಇದ್ದೀರಲ್ಲ, ಅದನ್ನ ಫಸ್ಟ್ ಸ್ಟಾಪ್ ಮಾಡಿಬಿಡಿ. ನೀವು ನಿಜವಾದಂತಹ ಗೋಮಾತೆಯನ್ನ ಪ್ರೀತಿಸುವವರೇ ಆಗಿದ್ದರೆ, ನೀವು ಗೋವನ್ನ ರಕ್ಷಣೆ ಮಾಡಬೇಕು ಅಂತ ಮನಸ್ಸು ನಿಮಗೆ ಪ್ರಾಮಾಣಿಕವಾಗಿದ್ದರೆ, ನೀವು ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತೇಳಿ ಹೋರಾಟ ಮಾಡಿ, ಧ್ವನಿ ಎತ್ತಿ. ಈ ರೀತಿ ಮುಸಲ್ಮಾನರು ಹೇಳ್ತಾ ಇರುವಂತಹ ವಿಚಾರದಲ್ಲಿ ನೀವು ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ಕರ್ನಾಟಕದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಗೃಹ ಸಚಿವರಾಗಿದ್ದಾರೆ. ಈಗ ದಿಢೀರಂತ ಬಂದು ಗೃಹ ಸಚಿವರಿಗೆ ಏನು ಚಾಲೆಂಜ್ ಮಾಡ್ತಾ ಇದ್ದೀರಿ ಸಂವಿಧಾನದ ಪುಸ್ತಕವನ್ನ ಇಟ್ಕೊಂಡು. ಅದೇ ಸಂವಿಧಾನ ಭಾರತಕ್ಕೂ ಅಪ್ಲೈ ಆಗುತ್ತೆ ಪುನೀತ್ ಕೆರೆಹಳ್ಳಿ ಅವರೇ. ಅದೇ ಸಂವಿಧಾನ ಅಮಿತ್ ಶಾ ಕೇಂದ್ರದ ಗೃಹ ಸಚಿವರಿಗೂ ಅಪ್ಲೈ ಆಗುತ್ತೆ ಪುನೀತ್ ಕೆರೆಹಳ್ಳಿ ಅವರೇ. ಅದೇ ಸಂವಿಧಾನ ಈ ದೇಶದ ಪ್ರಧಾನಮಂತ್ರಿಗಳಿಗೂ ಅಪ್ಲೈ ಆಗುತ್ತೆ. ಯಾಕೆ? ಅದೇ ಸಂವಿಧಾನ ಇವತ್ತು ಉತ್ತರ ಪ್ರದೇಶದ ಅತಿ ಹೆಚ್ಚು ಬೀಫ್ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರಿಗೂ ಅಪ್ಲೈ ಆಗುತ್ತೆ ಪುನೀತ್ ಕೆರೆಹಳ್ಳಿ ಅವರೇ. ಯಾಕೆ? ಅವರನ್ನ ಕೇಳೋದಕ್ಕೆ ಆಗಲ್ವಾ?
ಸಂವಿಧಾನ ಕರ್ನಾಟಕಕ್ಕೆ ಒಂದು ಸಂವಿಧಾನ, ಉತ್ತರ ಭಾರತಕ್ಕೆ ಒಂದು ಸಂವಿಧಾನ ಇದೆಯಾ? ಏನೇನು ಆಟ ಆಡ್ತೀರಿ ಪುನೀತ್ ಕೆರೆಹಳ್ಳಿ ಅವರೇ? ನಿಮಗೆ ಒಂದಷ್ಟು ಜನ ಮುಂದೆ ಬಿಟ್ಟು ಹಿಂದೆ ನಿಂತ್ಕೊಂಡು ನಿಮ್ಮನ್ನ ಪ್ರಚೋದನೆ ಮಾಡಿ ನೀವು ಮುಂದೆ ಹೋಗಿ ನೀವು 45 50 100 ಕೇಸ್ ಹಾಕಿಸ್ಕೊಳ್ಳಿ, ನಿಮ್ಮನ್ನ ಬಿಡಿಸ್ಕೊಂಬರಕ್ಕೆ ನಮ್ಮ ತಂಡ ರೆಡಿ ಇದೆ. ನಾವು ನಿಮಗೆ ಫೈನಾನ್ಷಿಯಲಿ ಫಂಡ್ ಮಾಡ್ತೇವೆ, ನೀವು ದುಡಿಲೇಬೇಡಿ. ಯಾವ ಕೆಲಸ ಮಾಡದೆ ಇವತ್ತಿನ ದುಬಾರಿ ದುನಿಯಾದಲ್ಲಿ ಕೆಲಸ ಮಾಡದೆ ಐಷಾರಾಮಿ ಜೀವನ ಮಾಡಿಕೊಂಡು ಕಾರುಗಳಲ್ಲಿ ಓಡಾಡ್ತಾರೆ, ಐಷಾರಾಮಿ ಜೀವನ ಮಾಡ್ತಾರೆ, ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಅಂದ್ರೆ ಎಲ್ಲಿಂದ ಬರುತ್ತೆ ಹಣ ಇವರಿಗೆ? ಅಂದ್ರೆ ಹಿಂದೆ ನಾನು ಪದೇ ಪದೇ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಹೇಳ್ತಾ ಇರ್ತೀನಿ, ಇವತ್ತು ಹೇಳ್ತಾ ಇದ್ದೀನಿ, ಮೊಘಲರ ಕಾಲದಲ್ಲಿ ಇದ್ದಿದ್ದಂತಹ ಆ 1% 2% ಜನ ಮೊಘಲರಿಗೆ ಸಪೋರ್ಟ್ ಮಾಡಿದ್ರು. ಭಾರತದ ಸ್ಥಳಗಳು ಇದ್ಕೊಂಡು ಭಾರತೀಯರನ್ನೇ ಹಿಂಸೆ ಕೊಟ್ಟು ಮೊಘಲರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿ ಭಾರತದಲ್ಲಿ ಈ 1% 2% ಜನ ಮೊಘಲರಿಗೆ ಸಪೋರ್ಟ್ ಮಾಡಿದ್ರಲ್ಲ. ಬ್ರಿಟಿಷರಿಗೆ 1% 2% ಜನ ಸಪೋರ್ಟ್ ಮಾಡಿದ್ರಲ್ಲ. ಮೊಘಲರು ಭಾರತಕ್ಕೆ ಬಂದಾಗ ಇದ್ದಿದ್ದು ಕೆಲವು ಸಾವಿರ ಜನ ಮಾತ್ರ ರೀ. ಬ್ರಿಟಿಷರು ಭಾರತಕ್ಕೆ ಬಂದಾಗ 30,000 ಜನ ಮಾತ್ರ ಇದ್ದಂಥವ್ರು. ಅಂಥವ್ರ ಜೊತೆ ಸೇರ್ಕೊಂಡು ಏನು ಕೋಟ್ಯಾನು ಕೋಟಿ ಭಾರತೀಯರನ್ನ ಗುಲಾಮರನ್ನಾಗಿ ಮಾಡಿದ್ರಲ್ಲ. ಸಾವಿರಾರು ದೇವಸ್ಥಾನಗಳನ್ನ ಒಡೆದಾಕೋದಕ್ಕೆ ಮೊಘಲರ ಜೊತೆ ಆಡಳಿತದಲ್ಲಿ ಸೇರ್ಕಡೆ ಮಾಡ್ಕೊಂಡ್ರಲ್ಲ, ಬ್ರಿಟಿಷರ ಜೊತೆ ಸೇರ್ಕೊಂಡ್ರಲ್ಲ, ಅವರೇ ಇವತ್ತಿಗೂ ಸಹ ಕೇಂದ್ರ ಸರ್ಕಾರವನ್ನ ನಮ್ಮ ಮುಷ್ಟಿಲಿರಬೇಕು ಅನ್ನೋ ರೀತಿಯಲ್ಲಿ ಇವತ್ತು ಪುನೀತ್ ಕೆರೆಹಳ್ಳಿ ಅಂತವರನ್ನ ಮುಂದೆ ಬಿಟ್ಬಿಟ್ಟು ನಾವು ಹಿಂದೆ ಇದ್ದೀವಿ ನೀವು ಹೋಗು ಅಂತೇಳಿ ಪ್ರಚೋದನೆ ಮಾಡ್ತಾ ಇದ್ದಾರಲ್ಲ. ಯಾವೊಂದು ಭಾರತೀಯ ಜನತಾ ಪಕ್ಷದವರಾಗ್ಲಿ, ಯಾವೊಬ್ಬ ಹಿಂದೂ ಹೋರಾಟಗಾರರಾಗ್ಲಿ ಪುನೀತ್ ಕೆರೆಹಳ್ಳಿ ಜೊತೆಗೆ ಯಾಕ್ರಿ ಹೋಗ್ತಾ ಇಲ್ಲ? ಯಾತಕ್ರಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಮಾಡ್ತಾ ಇಲ್ಲ? ಯಾತಕ್ರಿ ಕೇಂದ್ರ ಸರ್ಕಾರ ಗೋಮಾಂಸವನ್ನ ರಫ್ತು ಮಾಡೋದು ನಿಲ್ಲಿಸಬೇಕು ಅಂತ ಹೇಳ್ತಾ ಇಲ್ಲ? ಯಾತಕ್ಕೆ? ಒಂದು ಸಾರಿ ಯೋಚನೆ ಮಾಡಿ. ನಾನು ಯಾವುದು ಸೃಷ್ಟಿ ಮಾಡ್ತಾ ಇಲ್ಲ, ಕತೆ ಹೇಳ್ತಾ ಇಲ್ಲ, ಸ್ಟೋರಿ ಹೇಳ್ತಾ ಇಲ್ಲ. ಪುನೀತ್ ಕೆರೆಹಳ್ಳಿ ಅವರೇ, ಸಂವಿಧಾನ ಅಂದ್ರೆ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದಿರುವಂತಹ ಸಂವಿಧಾನ ಭಾರತಕ್ಕೆ ಅಪ್ಲೈ ಆಗುತ್ತೆ. ಕರ್ನಾಟಕದ ಪ್ರಿಯಾಂಕ ಖರ್ಗೆ ಮಾತ್ರ ಅಪ್ಲೈ ಆಗಲ್ಲ, ಅಮಿತ್ ಶಾಗೂ ಅಪ್ಲೈ ಆಗುತ್ತೆ, ಮೋದಿ ಅವ್ರಿಗೂ ಅಪ್ಲೈ ಆಗುತ್ತೆ, ಉತ್ತರ ಪ್ರದೇಶದ ಯೋಗಿನಾಥ್ ಅವ್ರಿಗೂ ಅಪ್ಲೈ ಆಗುತ್ತೆ, ಪುನೀತ್ ಕೆರೆಹಳ್ಳಿಗೆ ಅರ್ಥ ಆಗುತ್ತೆ, ಅಸ್ಸಾಂಗೂ ಅಪ್ಲೈ ಆಗುತ್ತೆ, ಅದೇ ರೀತಿ ಉತ್ತರ ಪ್ರದೇಶಕ್ಕೂ ಅಪ್ಲೈ ಆಗುತ್ತೆ. ಅದ್ಯಾವ್ರು ಹೇಳ್ತಿದ್ನಲ್ಲ ಮಿಥುನ್ ಅಂತ ಹೇಳ್ಬಿಟ್ಟು, ಅವ್ರ್ಯಾರು ಸಂಬಿತ್ ಪಾತ್ರ ಹೇಳ್ತಿದ್ನಲ್ಲ, ಮಿಥುನ್ ಅನ್ನೋದು ಸಹ ಜಾನುವಾರುನೇ, ಕೋಣನೂ ಜಾನುವಾರುನೇ, ಎಮ್ಮೆನೂ ಜಾನುವಾರನ ಹಾಲು ಕೊಡುತ್ತೆ, ಹಸುನು ಜಾನುವಾರನೇ, ಎತ್ತುನು ಜಾನುವಾರನೇ, ಕರುಗಳು ಜಾನುವಾರುಗಳೇ. ಎಲ್ಲದಕ್ಕೂ ನಿಷೇಧ ಅಂತಂದ್ರೆ ನಿಷೇಧ ಒಂದೇ. ಪುನೀತ್ ಕೆರೆಹಳ್ಳಿ ಅವರೇ, ಈ ರೀತಿಯಾದಂತಹ ಮಾತುಗಳು, ಈ ರೀತಿಯಾದಂತಹ ಡಬಲ್ ಸ್ಟ್ಯಾಂಡರ್ಡ್ಗಳನ್ನ ಬಿಟ್ಟುಬಿಡಿ. ಸಂವಿಧಾನ ಏನ್ ಹೇಳಿದ್ಯೋ, ಸಂವಿಧಾನ ಏನ್ ಮಾಡ್ತಾ ಇದೆಯೋ ಅದನ್ನ ಪಾಲನೆ ಮಾಡ್ಬೇಕಲ್ವಾ? ಒಂದೇ ಒಂದು ಇವತ್ತು ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ, ಮುಸಲ್ಮಾನರು ಒಂದು ಆಪ್ಷನ್ ಕೊಟ್ಟಿದ್ದಾರೆ, ಮಾಡಿ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಮಾಡಿ ಅಂತೇಳಿ ಘೋಷಣೆ ಮಾಡಿ ಅಂತೇಳಿ ಸ್ವತಃ ಮುಸಲ್ಮಾನರು ಇವತ್ತು DP ಹಾಕೊಳ್ತಾ ಇದ್ದಾರೆ, ಮದ್ರಸಗಳಲ್ಲಿ ಹೇಳ್ತಾ ಇದ್ದಾರೆ, ಮೌಲ್ವಿಗಳು ಹೇಳ್ತಾ ಇದ್ದಾರೆ, ಏನು ಬಕ್ರೀದ್ ನಮಾಜ್ಗಳಲ್ಲಿ ಹೇಳ್ತಾ ಇದ್ದಾರೆ. ಈಗ ಅವರು ಹೇಳ್ತಾ ಇರುವಂತದಕ್ಕೆ ನೀವುಗಳು ಅದಕ್ಕೆ ಧ್ವನಿನೇ ಎತ್ತುತ್ತಾ ಇಲ್ಲ ಅಂತಂದಾಗ ನಾವು ಏನಂತ ಅರ್ಥೈಸ್ಕೊಳ್ಬೇಕು? ಪುನೀತ್ ಕೆರೆಹಳ್ಳಿ ಅವರೇ, ಸಂವಿಧಾನ ಪುಸ್ತಕ ಇಟ್ಕೊಂಡು ಮಾತಾಡೋದಲ್ಲ, ಸಂವಿಧಾನದ ಪುಸ್ತಕದ ಎಲ್ಲರಿಗೂ ಅಪ್ಲೈ ಆಗುತ್ತೆ. ನೀವು ನಿಜವಾದಂತಹ ಪ್ರಾಮಾಣಿಕವಾದಂತಹ ಗೋವನ್ನ ರಕ್ಷಣೆ ಮಾಡ್ತೀವಿ, ಹಿಂದೂ ಧರ್ಮವನ್ನ ಅಪಾಯದಲ್ಲಿದೆ ಅಂತ ಹೇಳ್ತೀರಿ ಅನ್ನೋದಾದ್ರೆ ನಿಜವಾಗ್ಲೂ ನೀವು ಹೋರಾಟ ಮಾಡಬೇಕಾಗಿರುವುದು ಕೇಂದ್ರ ಸರ್ಕಾರದ ವಿರುದ್ಧ. ನೀವು ಹೋರಾಟ ಮಾಡಬೇಕಾಗಿರುವಂಥದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯ ವಿರುದ್ಧ. ಇವತ್ತು ಕರ್ನಾಟಕದಲ್ಲಿ ನಾನು ಸುದ್ದಿ ಮಾಡಬೇಕು, ಯಾರೋ ನನಗೆ ಹಿಂದೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಸುದ್ದಿಲಿರ್ಬೇಕು ಅಂತೇಳಿ ಸಂವಿಧಾನವನ್ನ ಇಟ್ಕೊಂಡು ಮಾತಾಡೋದಲ್ಲ. ನೀವು ಕುರಾನ್ ಇಟ್ಕೊಂಡು ಕುರಾನ್ ವಿಚಾರಗಳನ್ನ ಮಾತಾಡ್ತೀರಿ. ಅದೇ ರಾಮಾಯಣ ಮಹಾಭಾರತ ಭಗವದ್ಗೀತೆಯಲ್ಲಿ ಇರುವಂತದ್ದನ್ನ ನಾನು ಓದಿಲ್ಲ ಅಂತ ಹೇಳ್ತೀರಿ. ಇದು ನಿಮ್ಮ ಹೋರಾಟದ ವೈಖರಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸೃಷ್ಟಿ ಮಾಡೋದಿಲ್ಲ. ತಪ್ಪು ದಾರಿಗೆ ಹೋಗ್ತಾ ಇರುವಂತವರನ್ನ ಸರಿದಾರಿಗೆ ತರುವಂತ ಪ್ರಾಮಾಣಿಕ ಪ್ರಯತ್ನ ನಿಮ್ಮ ಅಕ್ಷರ ಮೀಡಿಯಾ ಮಾಡ್ತಾ ಇದೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.